ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ರೈತರಿಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ವಿಷಯ ಏನಂತಂದ್ರೆ ಮಿರಾಕಲ್ ರಿಸಲ್ಟ್ ಬಂದಿರುವಂತದ್ದು. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅಡಿಕೆ ಬೆಳೆಗಾರರು ಏನಾದರೂ ರೋಗ ಸರಿ ಇದ್ದಲ್ಲಿ ಇಲ್ಲಿ 1,00,000 ತೋಟದಲ್ಲಿ ಏನಾದರೂ ಒಂದು 25-30 ತೋಟ ಅದ್ಭುತವಾಗಿ ರೋಗ ಕಂಟ್ರೋಲ್ ಆಗಿ ಒಂದು ಒಳ್ಳೆ ಇಳುವರಿ ಬಂದಿದೆ ಅಂದ್ರೆ ಅದರಲ್ಲಿ ಇದು ಒಂದು 10ನೇ ಒಂದು ತೋಟ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕರಾಯ ಗ್ರಾಮದಲ್ಲಿ ಒಂದು ಎಕ್ಸಲೆಂಟ್ ರಿಸಲ್ಟ್ ಬಂದಿದೆ. ಯಾಕೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅತಿ ಹೆಚ್ಚು ರೈತರು ಏನ್ ಮಾಡ್ಕೊಳ್ತಾ ಇದ್ದಾರೆ, ರೋಗ ಬಂತು ಅಂತ ಹೇಳಿ ಏನೇನೋ ಗೊಬ್ಬರ ಬಳಸಿ ದುಡ್ಡು ಜಾಸ್ತಿ ಖರ್ಚು ಮಾಡ್ಕೊಳ್ತಾ ಇದ್ದಾರೆ. ಅತಿ ಕಡಿಮೆ ದುಡ್ಡನ್ನ ಖರ್ಚು ಮಾಡಿ ಒಂದು ಒಳ್ಳೆ ಅದ್ಭುತ ರಿಸಲ್ಟ್ ಅನ್ನು ತಗೊಂಡಿದ್ದಾರೆ. ಏನು ಕಾಯಿ ಹಿಡಿತಾ ಇಲ್ಲ, ಹಿಂಗಾರ ಎಲ್ಲ ಉದುರ್ತಾ ಇದೆ, ಅಡಿಕೆಗಳು ಉದುರ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದು 2 ತಿಂಗಳ ಟ್ರೀಟ್ಮೆಂಟ್ ಅಲ್ಲಿ ಒಂದೊಂದು ಅಡಿಕೆ ಹಿಂಗಾರದಲ್ಲಿ 300, 400, 450 ಅಡಿಕೆ ಹೂಗಳು ಪಕ್ಕ ಅಡಿಕೆ ಹಿಡಿದಿರುವಂತದ್ದು. ಇದನ್ನ ನಮ್ಮ ರೈತರು ಎಷ್ಟು ಖುಷಿಯಾಗಿ ಹಂಚಿಕೊಂಡಿದ್ದಾರೆ ಈ ವಿಷಯನ ಅಂತ ಪೂರ್ತಿ ನೋಡ್ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಸ್ವದೇಶಿ ಗೊಬ್ಬರ, ದೇಶದ ಗೊಬ್ಬರನ 4 ದೇಶದ ರೈತರಿಗೆ ಕಳಿಸ್ಬೇಕು. ಹಾಗೆ ರೈತರು ಯೂಸ್ ಮಾಡಲಿ. ನಮ್ಮ ದೇಶದ ಟ್ಯಾಕ್ಸ್ ನಮ್ಮ ದೇಶದಲ್ಲಿ ಇರುತ್ತೆ. ನಮ್ಮ ರೈತರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ದಯವಿಟ್ಟು ನೀವು ಇದನ್ನ ಶೇರ್ ಮಾಡಿ, ಇದು ಸಂಪೂರ್ಣ ನೋಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತಿ ಈ ವಿಡಿಯೋನ ನೋಡ್ಕೊಳ್ಳಿ. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ತೋಟಕ್ಕೆ ಬಂದಿದ್ದೀವಿ. ಈ ತೋಟದಲ್ಲಿ ಈಗ ಕರ್ನಾಟಕ ರಾಜ್ಯಾದ್ಯಂತ ಅತಿ ಹೆಚ್ಚು ಅಡಿಕೆ ತೋಟಗಳಲ್ಲಿ ಸುಳಿ ರೋಗ, ಎಲೆ ಚುಕ್ಕಿ ರೋಗ, ಮತ್ತೆ ಕುಂಟು ನಿಮ್ಮ ಎಲೆ ಬೆಂಡಾಗೋದು, ಹಳದಿ ರೋಗ, ಚುಕ್ಕಿ ರೋಗ ಅಂತ ಬರ್ತಾ ಇದೆ. ಆದ್ರೆ ಈ ಊರಲ್ಲಿ ಏನ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ತಮ್ಮ ಹೆಸರು? ನವೀನ್ ಕುಮಾರ್. ನವೀನ್ ಅಂತ ಹೇಳಿ. ಇದು ಯಾವ ಊರು ಸರ್? ಇದು ಬೆಳ್ತಂಗಡಿ ತಾಲೂಕು ಕರಾಯ ಗ್ರಾಮ, ಕರಾಯ ಕಲ್ಲೇರಿ. ಓಕೆ. ತೋಟ ಅಂತೂ ಮರಗಳನ್ನ ಅದ್ಭುತವಾಗಿ ಬೆಳೆಸಿದಿರಿ. ಮಕ್ಕಳಕ್ಕಿಂತ ಜಾಸ್ತಿ ನೋಡಿ ಆರೈಕೆ ಮಾಡಿದೀರಾ. ಎಷ್ಟು ವರ್ಷದ ತೋಟ ಸರ್ ಇದು? 4 ವರ್ಷ. ಅಲ್ಟಿಮೇಟ್ ಬೆಳೆಸಿದ್ರಲ್ಲಿ ರೆಕಾರ್ಡ್ ಏನಾದ್ರು ಬೇಕಾದ್ರೆ ಸೆಕೆಂಡ್ ಪ್ಲೇಸ್, ಫಸ್ಟ್ ಪ್ಲೇಸ್ ನೀವೇ ಹೊಡೆಯೋದು, ಆ ತರ ಇದೆ. ಆದ್ರೆ ನಿಮಗೆ ಗೊತ್ತಿರೋ ಹಾಗೆ ಏನೆಲ್ಲ ಸಮಸ್ಯೆ ನಿಮ್ ತೋಟದಲ್ಲಿ ಇದೆ ನಿಮ್ಮ ಪ್ರಕಾರ? ಸಮಸ್ಯೆ ಅದು ಅದೇ ಒಂದು ಹುಳದ, ಇದೊಂದು ತಲೆ ಹೋಗಿದೆ. ಇಷ್ಟು ಚೆನ್ನಾಗಿರುವಂತ ಇದ್ರಲ್ಲಿ ತಲೆ ಹೋಗಿದೆ ಒಂದು. ಆತರ ಇನ್ನೂ ಇದೆ ಗಿಡ ನೋಡ್ಬೋದು. ಮತ್ತೆ ಇನ್ನೊಂದು ಬೇಜಾರು ಸಂಗತಿ ಅಂದ್ರೆ ನೋಡಿ, ಅಲ್ಲಿ ಆ ಎಲೆ ಒಳಗಿನ ಚೆನ್ನಾಗಿರೋ ಗರಿ ಮೇಲಿಂದ ಒಣಗೋಗಿದೆ. ಅದು ಒಣಗಬಾರ್ದು, ಅದು ಒಣಗಿದೆ. ಹೌದು. ಮತ್ತೆ ಅದೊಂದು ಕುರು ಟೈಪ್ ಹುಳ ಬರ್ತದೆ ಹಿಂಗಾರದ. ಅದೊಂದು ಇದು ತೆಗುವಾಗ ಸರಿ ಮಾಡುವ ಆಗ್ತದೆ. ಮತ್ತೆ ಇನ್ನೊಂದು ಹಾಗೆ ಇದರ ಒಳಗೆ ಬರ್ತದೆ. ನೋಡಿ, ಇದನ್ನು ನೋಡ್ಬೋದು. ಈ ಟೈಪ್ ಕೊಡ್ತೀವಿ. ಈ ಹುಳು ಗೊಣ್ಣೆ ಹುಳ ಅಂತ ಹೇಳ್ತಾರೆ. ಈ ಹುಳುಗಳು ಬಾಧೆ ಇದೆ. ಹೌದು, ಅದೇ ತಿನ್ನೋದು. ಅದು ಅದನ್ನು ತಿಂತಾ ಇದೆ. ಹೌದು, ತಿಂತಾ ಇದೆ, ನೋಡ್ಬೋದು. ಮತ್ತೆ ನಿಮ್ಮ ಪ್ರಕಾರ ಬೇರೆ ಏನೇನು ಸಮಸ್ಯೆ ಇದೆ ಸರ್? ನಿಮ್ಮ ಪ್ರಕಾರ ಏನೇನು ಸಮಸ್ಯೆ ಐಡೆಂಟಿಫೈ ಮಾಡಿದಿರಿ? ಗಿಡ ತೋರಾಗಿ ಇದಾಗಿದೆ. ಹಿಂಗಾರ ಸ್ವಲ್ಪ ಗಿಡ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ತುಂಬಾ ಕಡೆ ನಾವು ನೋಡಿದಂಗೆ ದಪ್ಪ ಮರಗಳಲ್ಲಿ ಕಾಯಿ ಇರೋದಿಲ್ಲ, ತುಂಬಾ ಕಡಿಮೆ ಇರುತ್ತೆ. ಆದ್ರೆ ಇಲ್ಲಿ ನಾನು ಐಡೆಂಟಿಫೈ ಮಾಡಿರೋ ಸಮಸ್ಯೆ ಬೇರೆ ಇದೆ. ಅದು ನೋವಾಗುತ್ತೆ ಮನಸ್ಸಿಗೆ. ನೋಡಿ, ಇದು ನೋಡ್ಬೋದು. ಈ ಮರ ಇಷ್ಟು ಚೆನ್ನಾಗಿರೋದಕ್ಕೆ ನೋಡಿ, ಎಷ್ಟು ಚೆನ್ನಾಗಿದೆ, ಆರೋಗ್ಯವಾದ ನಂಬರ್ 1 ಮರ. ಇಲ್ಲಿ ಹಿಂಗಾರದಲ್ಲಿ ಏನಿಲ್ಲ, ಉದುರೋಗಿದೆ. ಹಿಂಗ್ ಉದುರಬಾರ್ದು, ಇದು ಉದುರು ಇದೆ. ಅದೇ ಒಂದು ಅಲ್ಲೊಂದು ಉಂಟಲ್ಲ, ಹೌದೌದು, ಒಳ್ಳೆ ಬಂದ್ರಿ. ಹೌದು, ಹಂಗೆ ಬನ್ನಿ ಇಲ್ಲ ನೋಡಿ. ಇದು ರೋಗ ಇರೋದಕ್ಕೋಸ್ಕರ ಇದೆಲ್ಲ ನೋಡಿ ಹೆಂಗಾಗ್ಬಿಟ್ಟಿದೆ. ಇದು ಒಂಥರ ರೋಗದ್ದು, ಅದು ಕೂಡ ಹಂಗೆ ಇದೆ ರೋಗ. ಯಾಕಂದ್ರೆ ಅವ್ರು ತೋರಿಸಿದಾಗೆ ರೋಗ ಇದೆ. ಮತ್ತೆ ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ಹುಳದ ಬಾಧೆ ನೋಡಿ. ಇದೊಂದು ರೋಗನೇ ಅಟ್ಯಾಕ್ ಆಗಿದೆ. ಅದೇ ತಿಂತಾ ಇದೆ, ಒಂದರಿಂದ ಒಂದಕ್ಕೆ ಹರಡ್ತಾ ಇದೆ. ಈಗ ಮರ ಅಂತೂ ಅದ್ಭುತವಾಗಿದೆ. ಮತ್ತೆ ಇಲ್ಲಿ ಇನ್ನೊಂದು ನೋವಿನ ಸಂಗತಿ ಏನಂದ್ರೆ, ಇದು ಹಿಂಗಾರ ಒಣಗಬಾರ್ದು ನೋಡಿ. ಹಿಂಗಾರ ಒಣಗ್ತಾ ಇದೆ, ಅಷ್ಟು ಮೇಲಿಂದ ಹಿಂಗಾರ ಒಣಗ್ತಾ ಇದೆ. ಇಷ್ಟು ಚೆನ್ನಾಗಿ ಬೆಳೆಸಿರೋದು ಹಿಂಗಾರ ಒಣಗ್ಬಿಟ್ರೆ ನೋಡಿ, ಇದು ಕೂಡ ಅಷ್ಟೇ, ಅಲ್ಲಿ ರೋಗ ಇದಾಗ್ತಾ ಇದೆ. ಹಿಂಗಾರಗಳು ತುಂಬಾ ಚೆನ್ನಾಗಿದೆ ಅಂದ್ರೆ ರೋಗ, ಈ ತರ ರೋಗ ಬರ್ತಾ ಇದೆ ನೋಡಿ. ಇದು ನೋಡ್ಬೋದು. ಇದು ಸ್ಟಾರ್ಟಿಂಗು ನಮ್ಮ ಲೆಕ್ಕದಲ್ಲಿ ಎಷ್ಟು ಚೆನ್ನಾಗಿ ಕಾಯಿ ಕೊಡ್ಬೇಕಂದ್ರೆ ಆ ಹಿಂಗಾರದ ಒಂದು ಕ್ವಾಲಿಟಿನೇ ಇಲ್ಲ. ಆಲ್ರೆಡಿ ಇದು ಬುಡದಿಂದ ರೋಗ ಸ್ಟಾರ್ಟ್ ಆಗಿರೋದು. ಇದು ಇಲ್ಲಿಂದ ಅಲ್ಲ, ಬುಡದಿಂದ ಸ್ಟಾರ್ಟ್. ನೋಡಿ, ಹಿಂಗಾರ ತುಂಬಾ ಚೆನ್ನಾಗಿ ಕೊಟ್ಟಿದೆ, ಆದ್ರೆ ಒಣಗೋಗಿದೆ, ಎಲ್ಲ ಉದುರೋಗಿದೆ.
ಇದು ನೋಡ್ಬೋದು ಈ ಕೆಮಿಕಲ್ ಪಾರದೇ ಇಲ್ಲ ಒಂದು ಹೂವಿನ. ಅಂತ ಅದ್ಭುತವಾಗಿದೆ ಮರ. ಆದರೆ ನಿಜವಾಗಿ ಹೇಳ್ತೀವಿ, ಇದು ಹಿಂಗೆ ಒಣಗಂಗಿಲ್ಲ. ಇದು ಒಣಗ್ತಾ ಇದೆ, ಇದು ಈ ಥರ ಒಣಗ್ತಾ ಇದೆ. ಇದು ಒಣಗಬಾರ್ದು. ಇಷ್ಟು ಚೆನ್ನಾಗಿ ಕಾಯಿ ಕೊಟ್ಟು ನನ್ನ ಪ್ರಕಾರ ಒಂದು ಇದರಲ್ಲಿ ಇದೆ ಕಾಯಿ ಒಂದು 20 kg ಅಂತ ಕಟ್ಟಬೇಕು. ಹಿಂಗಾರ ದೊಡ್ಡದಿದೆ, ಆದರೆ ಕಾಯಿಗಳು ನೋಡಿ, ನೀವು ಬೇಕಾದ್ರೆ ಹತ್ರ ಬಂದು ನೋಡ್ಬೋದು. ಇಲ್ಲಿ ನೋಡಿ, ಒಂದು 3 ಹಿಂಗೆ ಕಟ್ತಾ ಇದೆ. ಇದು ಪೋಷಕಾಂಶ ಸಮರ್ಪಕವಾಗಿ ಅದಕ್ಕೆ ಸಿಗ್ತಾ ಇಲ್ಲ. ಹಿಂಗಾರ ನಂಬರ್ 1 ಹಿಂಗಾರ ಮರ ಅಂದರೆ ಇದು ನಂಬರ್ 1 ಮರ ಇದು. ನೋಡಿ ಇಲ್ಲಿ ನೋಡ್ಬೋದು, ಹಿಂಗಾರ ತುಂಬ ಚೆನ್ನಾಗಿದೆ. ನೋಡಿ ಒಣಗೋಗಿದೆ. ನೋಡಿ ಇದು ಅಷ್ಟೇ, ಒಳ್ಳೆ ಹಿಂಗಾರ ಕಂಪ್ಲೀಟ್ ಒಣಗಿದೆ. ಇದು ಚೆನ್ನಾಗಿದೆ. ಇಲ್ಲಿ ಎಲೆ ಚುಕ್ಕಿ ರೋಗ ಇದೆ. ಎಲೆ ಚುಕ್ಕಿ ರೋಗ ಇದೆ ನೋಡಿ. ಇದು ಎಲೆ ಚುಕ್ಕಿ ರೋಗ ನೋಡ್ಬೋದು ನೀಟಾಗಿ. ಮಣ್ಣಲ್ಲಿ ಸಮಸ್ಯೆ ಇದೆ. ಇದು 2 ವರ್ಷದ ಗಿಡನಾ? 2 ವರ್ಷ ಗಿಡ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿ. ಅಂದರೆ ನೀವು ಬೆಳೆಸೋ ರೀತಿ ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ. ಈಗ ಹಿಂಗಾರ ಬಿಟ್ಟಿದೆ. ಹೌದೌದು ಸ್ಟಾರ್ಟ್ ಆಗಿದೆ ಸರ್. ನಿಮ್ಮ ಪ್ರಕಾರ ಈಗ ಈ ಹಿಂಗಾರ ಬಿಟ್ಟು ಒಣಗ್ತಾ ಇದೆಯಲ್ಲ, ಇಷ್ಟು ದೊಡ್ಡ ಹಿಂಗಾರ ಬಿಟ್ಟು ಒಣಗ್ತಾ ಇದೆ, ಇದಕ್ಕೆ ಏನು ಹೇಳ್ತೀರಿ ನೀವು? ಅದೇ ಪೋಷಕಾಂಶ ಕಮ್ಮಿ ಉಂಟಾ ಅಂತ. ಕಮ್ಮಿ ಉಂಟಾ ಅಂದ್ರೆ ಇದು ಈಗ ಏನಂದ್ರೆ ನೀವು ಒಳ್ಳೆ ಗೊಬ್ಬರ ಕೊಡ್ತಾ ಇದ್ದೀರಾ. ಗೊಬ್ಬರ ಕೊಡ್ತಿದ್ದೀರಿ, ಮಾಡ್ತೇನೆ, ಎಲ್ಲ ಇದು ಮಾಡ್ತೇನೆ. ಆದ್ರೆ ಅದಕ್ಕೆ ಏನ್ ಬೇಕು ಪೋಷಕಾಂಶ ಅದು ಮರ ಚೆನ್ನಾಗಿರಕ್ಕಿದೆ, ಕಾಯಿ ಕೊಡಕ್ ಬೇಕಾದಿಲ್ಲ. ಈಗ ನೋಡಿ, ಒಬ್ಬ ಗರ್ಭಿಣಿ ಆಗ್ತಾಳೆ, ಅವಳಿಗೆ ಕ್ಯಾಲ್ಸಿಯಂ ಬೇಕು, ಪ್ರೋಟೀನ್ ಬೇಕು, ವಿಟಮಿನ್ಸ್ಗಳು ಬೇಕು. ಬರೀ ಅನ್ನ ಗಂಜಿ ನೀವು ಊಟ ಮಾತ್ರ ಮಾಡೋದಾಗಲ್ಲ. ಆ ಥರ ಆಗಿದೆ ನೋಡಿ. ಇನ್ನೊಂದು ವಿಷಯ ತೋರಿಸ್ತೇನೆ. ಇದೊಂದು ಮರ ದುಂಡಾಯ್ತು ಅಂದ್ರೆ ಇದು ಹಿಂಗಾರ ಸಣ್ಣಕ್ಕೆ ಬರುತ್ತೆ. ಮತ್ತೆ ಇದು ರೋಗ, ಮತ್ತೆ ಎಲೆ ಚುಕ್ಕಿ ರೋಗ ಆಗಿದೆ. ಆ ರೋಗ ನಿಮ್ಗೆ ಹಿಂಗಾರದಲ್ಲಿ ಕಾಣುತ್ತೆ ನೋಡಿ. ಹಿಂಗಾರದಲ್ಲಿ ಆ ಸುಳ್ಳಿ ಬರುತ್ತೆ ನೋಡಿ. ಇದರಲ್ಲಿ ರೋಗ ಕಾಣುತ್ತೆ. ಇದು ಹಿಂಗಾರ ಸಣ್ಣಕ್ಕೆ ಬರೋದು. ಯಾವ ಮರ ದುಂಡು ಹೋಗುತ್ತೆ ಅದು 100% ಹಿಂಗಾರ ಸಣ್ಣದೆ. ನೀವು ಅದು ನೋಡಿದಿರಲ್ಲ, ಅದು ಹಿಂಗಾರ ಒಳ್ಳೆ ಓಪನ್ ಆಗಿದೆ. ಹಿಂಗಾರ ತುಂಬಾ ಚೆನ್ನಾಗಿದೆ. ಇದು ಕಾಯಿ ನಿಲ್ಲೋದಿಲ್ಲ. ಕಾಯಿ ಈಗ ನಮಗೆ ಚಾಲೆಂಜಸ್ ಇರೋದು ನಿಲ್ಲಿಸ್ಬೇಕು. ಕಾಯಿ ನಿಲ್ಲಿಸ್ಬೇಕು. ಜೊತೆಯಲ್ಲಿ ಈಗ ಇನ್ನು ಸಣ್ಣ ಗಿಡ, ಇದು ಸಣ್ಣ ಗಿಡ. ಇದು ಇನ್ನು ನೆಕ್ಸ್ಟ್ ಬರುವಾಗ ಅದ್ಭುತವಾಗಿ ಇಳುವರಿ ಬರಬೇಕು. ಅದ್ಭುತ ಬರುತ್ತೆ ನಿಮಗೆ. ಇಲ್ಲಿ 1000 ಗಿಡ ಇದ್ರೆ ಹೊರಗಡೆ 500 ಗಿಡ ಕೊಡೋದು, ಇಲ್ಲಿ ಹೆಚ್ಚಿಗೆ 250 ಗಿಡದಲ್ಲಿ ಬರಬೇಕು. ಆ ಥರ ಆಗಬೇಕು. ಈಗ ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಹಾರ 100% ಇದೆ. ಪುರಾಣ 420 ಅವು ತಿರ್ತೊಂಜೆ ಆಜುನದು ಅವು ಫಸಲು ಬರ್ಪುನ ಇಲ್ಲದೆ ಬುಕೊಂಜ ಅಲ್ಲು 400 ಉಂಡು ದೈ ಅವಲಂಚಿನ ಉಂಡ ಅವು ಇಲ್ಲ 2 ವರ್ಷ ಆಪುಂಡಲ್ಲ ದೈಯಲ್ಲ. ಈಗ ನಿಮಗೆ ಇದು ಹಿಂಗಾಗ್ತಾ ಇದೆಯಲ್ಲ, ಮುಂದೆ ಆಟೋಮೆಟಿಕ್ ಸರಿ ಆಗತ್ತೆ ಅಂತ ಅನ್ಸತ್ತಾ? ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲದೆ? ಟ್ರೀಟ್ಮೆಂಟ್ ಬೇಕಾಗ್ತದೆ, ಬೇಕೇ ಬೇಕು 100%. ಇದು ನಮ್ಮ ಪ್ರಕಾರ 3 ತಿಂಗಳು ನೀವು ಟೈಮ್ ಕೊಟ್ರೆ, ಈ ಸಮಾಧಾನ ಇತ್ತಂದ್ರೆ, ಈ ಕೆಳಗಿನ ಹಿಂಗಾರ ಒಣಗೋದಿದೆಯಲ್ಲ 100% ಒಣಗಲ್ಲ, ಪಕ್ಕ ರೆಡಿ ಆಗುತ್ತೆ. ಈ ರೋಗಗಳು ಒಂದು 3 ತಿಂಗಳು ಕಂಟಿನ್ಯೂ ಆಗಿ ರೆಡಿ ಆಗುತ್ತೆ, ಪಕ್ಕ ಆಗುತ್ತೆ. ಇವತ್ತು ಒಂದು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಅವರು ತುಂಬಾ ಅನುಭವ ಇರುವಂಥವ್ರು ತೋಟದಲ್ಲಿ. ಅದ್ರ ಜೊತೆಯಲ್ಲಿ ಅಡಿಕೆ ತೋಟಗಳಿಂದೇನು, ಅಡಿಕೆ ತೋಟಗಳು ಎಂಥ ಗೊಬ್ಬರ ಕೊಡಬೇಕು, ರಾಸಾಯನಿಕ ಕೊಡಬೇಕಾ ಬೇಡವಾ ಅನ್ನೋಂಥ ಜ್ಞಾನ ತುಂಬ ಇರುವಂಥವ್ರು. ಅವರು ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದಾರೆ. ಅವ್ರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ತುಂಬ ಖುಷಿ ಆಗುತ್ತೆ, ನಿಮ್ಮಂಥ ಒಂದು ಹಿರಿಯರು ತುಂಬ ಜ್ಞಾನ ಇರುವಂಥವ್ರು ನಮ್ಮ ಈ ತೋಟಕ್ಕೆ ಬಂದಿರೋದು. ನಿಮ್ಮ ಪ್ರಕಾರ ಈ ರೋಗಗಳೆಲ್ಲ ಹಿಂಗಿದೆಯಲ್ಲ ಸರ್, ಈ ಅಡಿಕೆ ತೋಟ ಹಿಂಗೆ ರೋಗ ಆಯ್ತಂದ್ರೆ ನಿಜವಾಗಿ ರೈತ ಒಂದು ಒಳ್ಳೆ ಇಳುವರಿ ತಗೊಳಕ್ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಅಂದ್ರೆ ಈ ತರ ಇದೆ ಕಂಟಿನ್ಯೂ ಆಗ್ತಾ ಇದ್ರೆ? ಈ ತರ ಕಂಟಿನ್ಯೂ ಇದ್ರೆ ಆಗಲ್ಲ. ಈ ತರ ಅಲ್ಲ. ಹೌದು, ಈ ತರ ಆಗಲ್ಲ. ಈಗ ತಾವು ಏನು ಹೇಳಿದ್ರಿ, 3 ತಿಂಗಳ ಟೈಮ್ ಕೊಡಿ ನನಗೆ, ಖಂಡಿತ ನಾನು ಇದನ್ನ ಒಳ್ಳೆ ಇಳುವರಿ ತೆಗೆದು ಕೊಡ್ತೇನೆ. ಹೌದು. ಈಗ 3 ತಿಂಗಳು ಸರಿ ಆದ್ರೆ ರೈತರಿಗೆ ಒಂದು ಒಳ್ಳೆ ಇಳುವರಿ ಬಂದ್ರೆ ಹೆಂಗಿರುತ್ತೆ? ಖುಷಿಯಾಗಿರುತ್ತೆ. ಅವರು ಈಗ ಒಂದು 100-150 ರೂಪಾಯಿ ಒಂದು ಗಿಡಕ್ಕೆ ಖರ್ಚು ಮಾಡುವಲ್ಲಿ, ಹೌದು, ಇದು ಕೇವಲ ಒಂದು 60 ರೂಪಾಯಿ ಅಷ್ಟು ಖರ್ಚು ಮಾಡಿ 60 ರೂಪಾಯಿ ಒಂದು ಗಿಡಕ್ಕೆ ಖರ್ಚು ಮಾಡುವಂತೆ. ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ಇದನ್ನ ಅದ್ಭುತವಾಗಿ ರೆಡಿ ಮಾಡಿ ಇನ್ನೊಂದು ವಿಡಿಯೋ ಮಾಡ್ತೀನಂತೆ. ಆವಾಗ ಇದ್ರದ್ದು 100% ಬದಲಾವಣೆ ಆಗುತ್ತೆ. ಇದ್ರ ಗಿಡದ ಬಗ್ಗೆ ಇನ್ನೊಂದು ಮಾತಾಡಬೇಕಾದ್ರೆ, ಅತಿ ಹೆಚ್ಚು ಊಟ ಕೊಟ್ಟಾಗ ನೋಡಿ ಏನಾಗುತ್ತೆ ಅಂದ್ರೆ, ಪ್ರತಿದಿನ ಇದು ಬೆಳೆಯುತ್ತೆ ನೋಡಿ. ಇದು 1 ಫೀಟ್ ಇದೆ. ಇದು 1 ಫೀಟ್ ಬೆಳೆಯೋದು ತುಂಬಾ ಕಷ್ಟ. ಇಷ್ಟು ಬೆಳಿಬಾರ್ದು. ಇದಕ್ಕೆ ಏನ್ ಕಾರಣ ಅಂತ ನಾನು ಹೇಳ್ತೀನಿ. 1 ಫೀಟ್ ಬೆಳೀತಾ ಇದೆ. ಯಾಕಂದ್ರೆ ಸ್ಪೀಡಾಗಿ ಹೋಗ್ಬಿಡ್ತಂದ್ರೆ ಬೇಗ ಡ್ಯೂರೇಷನ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ದಿನಗಳಲ್ಲಿ ನಿಮಗೆ ಇದ್ರದ್ದು ರೋಗದ ಬಗ್ಗೆ ಒಂದು ಒಳ್ಳೆ ಗುಣಕಾರಿ ಆದ್ಮೇಲೆ ಇನ್ನೊಂದು ವಿಡಿಯೋ ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವಿಡಿಯೋ ಮಾಡೋಣ. ಇವತ್ತು ಸಿಕ್ಕಾಪಟ್ಟೆ ಖುಷಿ ಅಂದ್ರೆ ಡಬಲ್ ಧಮಾಕ, ರೆಕಾರ್ಡ್ ಬ್ರೇಕ್ ಅಂತ ಹೇಳ್ಬೋದು. ಅಡಿಕೆ ಗಿಡದ
ಒಂದು ಕಡಿಮೆ ವರ್ಷದ ನೋಡಿ 4 ವರ್ಷದ ಗಿಡದಲ್ಲಿ ಒಂದೊಂದು ಗೊನೆಯಲ್ಲಿ 400, 350, 300 ಹೆಚ್ಚು ಕಮ್ಮಿ ಹತ್ತತ್ರ 500 ಕೂಡ ಇರ್ಬೋದು ಅನ್ಸುತ್ತೆ. ಅಷ್ಟು ದೊಡ್ಡ ದೊಡ್ಡ ಗೊನೆಗಳು ಅದ್ಭುತವಾಗಿ ಬಂದಿರುವಂಥದ್ದು ನೋಡಿ. ಫಸ್ಟ್ ಕೆಳಗಡೆ ರೋಗ ಬಂದು ಸ್ವಲ್ಪ ಒಂದು 10, 20 ಕಾಯಿ, 50 ಕಾಯಿ, 30 ಕಾಯಿ ಮತ್ತು ಒಣಗ್ತಾ ಇರೋ ಹಿಂಗಾರ. ಆದರೆ ಅದ್ರ ಮೇಲೆ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟು 1.5 2 ತಿಂಗಳಾಗಿದೆ ಅನ್ಕೊಳ್ಳೋಣ. 2 ತಿಂಗಳಿಗೆ ಅದ್ಭುತವಾದ ರೆಕಾರ್ಡ್ ಬ್ರೇಕ್. ಅದು ನೋಡೋಣಂತೆ, ನೋಡಿ ಎಷ್ಟು ಖುಷಿ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಉದಾಹರಣೆಗೆ ಒಂದು ಗಿಡ ನೋಡ್ಬೋದು ನೋಡಿ. ಈ ಗಿಡ ಫಸ್ಟ್ ಆರಂಭ, ಇನ್ನು ಸ್ಟಾರ್ಟಿಂಗ್ 4 ವರ್ಷದ ಗಿಡ. ಈ ಥರ ಒಣಗುವಂಥ ಇದಿದೆ. ಫಸ್ಟ್ ಹಿಂಗ ಇಳುವರಿ ಬರಲ್ಲ ಅಂತ ಹೇಳ್ತಾರೆ ನೋಡಿ. ಒಣಗಿದೆ ಫಸ್ಟ್ದು. ನೆಕ್ಸ್ಟ್ ಬಂತು ಒಂದು 4 ಕಾಯಿ, 5 ಕಾಯಿ, 6 ಕಾಯಿ. ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಒಂದು ಮಿರಾಕಲ್ ನೋಡಿ. ಈ ಒಂದು ಹಿಂಗಾರದ ಓಪನ್ ಆಗಿರುವಂಥದ್ದು ಹೆಚ್ಚು ಕಮ್ಮಿ 2.5 ಫೀಟ್ ತನಕ, 2 ಫೀಟ್ 2.5 ಫೀಟ್ ಕವಲು ಹೊಡೆದಿರೋದು. ಅದ್ಭುತವಾಗಿ ಕವಲು ಹೊಡೆದಿದೆ ಒಂದು ಗೊನೆ. ಇನ್ನು 4ನೇ ವರ್ಷ ಮೊದಲನೇ ಫಲನೇ ಹೆಂಗಿದೆ ಅಂತೇಳಿ. ಯಾಕಂದರೆ ಮೊದಲನೇ ಫಲ ಈ ಥರ ಕೊಡಲ್ಲ. ನಿಜವಾಗಿ ಅನ್ಕೊಂಡಿದ್ದಾರೆ ರೈತರು, ಅನ್ಕೊಂಡಿರೋದು ಮೊದಲನೇ ಫಲ ಬರಲ್ಲ ಅಂತೇಳಿ. ಅಂದರೆ ಪೋಷಕಾಂಶ ಕರೆಕ್ಟಾಗಿ ಕೊಟ್ಟಾಗ ಒಂದು ಗೊನೆ ಎಲ್ಲ ಮಿಸ್ ಹೊಡಿಬೋದು. ಇದು ರೆಕಾರ್ಡ್ ಬ್ರೇಕ್ ನೋಡ್ಕೊಳ್ಳಿ ನೋಡಿ. ಸ್ಟಾರ್ಟಿಂಗು ಕೊಟ್ಟಿದೆ ಈ ಥರ ಇತ್ತು. ಆಮೇಲೆ ಹಿಂಗಾಯ್ತು ನೋಡಿ, ಫುಲ್ ಒಣಗೋಗಿದೆ. ಒಣಗಿ ಈ ಥರ ಇದೆ ನೋಡಿ. ಆಮೇಲೆ ಪೊಸಿಷನ್ ಹಿಂಗೆ. ಈ ಗೊಬ್ಬರವನ್ನು ಸರಿಯಾಗಿ ಯೂಸ್ ಮಾಡಿದ ಮೇಲೆ ನೋಡ್ಕೋಬೋದು ನಿಮ್ಮ ಹಿಂಗಾರದ ಆ ಡೆಪ್ತ್, ಅಗಲ ಮತ್ತು ಎತ್ತರ ಎಷ್ಟು ಚೆನ್ನಾಗಿದೆ. ಕಾಯಿಗಳು ಕೂತಿರೋದು ನೋಡಿ, ನೋಡ್ಬೋದು. ಫಸ್ಟದು ಒಣಗಿದೆ, ಇದು ಅಷ್ಟು ಪೋಷಕಾಂಶ ಇಟ್ಕೊಂಡಿಲ್ಲ. ಮತ್ತೆ ಮೇಲೆ ಹೋಗುವಾಗ ನೋಡಿ ಹಿಂಗಾರ ಅಂತ ಬರೀ 4 ವರ್ಷಕ್ಕೆ ಅದ್ಭುತವಾಗಿ ಬಂದಿದೆ. ಇಲ್ಲೂ ನೋಡ್ಬೋದು. ಫಸ್ಟು ನೋಡಿ ಒಣಗಿದೆ. 4 ವರ್ಷ ಗಿಡ ಅಂದರೆ ಹಿಂಗೆ ಇರೋದು ಆರಂಭ ವಸ್ತ್ರಲ್ಲೇ. ಆಮೇಲೆ ಹಿಂಗಾಗಿದೆ. ಅಂದರೆ ಸರಿಯಾದ ಪೋಷಕಾಂಶ ಕೊಟ್ಟಾಗ ಅದು ರೆಡಿ ಆಗುವಂಥದ್ದು ನೋಡ್ಕೊಳ್ಳಿ ನೋಡಿ. ಈ ಕಾಯಿ ಬರೀ ಇದು ಹಿಂಗಾರ ಅಲ್ಲ, ಕಾಯಿ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಹತ್ರ ಅದು ಝೂಮ್ ಮಾಡಿ ದೊಡ್ಡದು ತೆಗಿಯೋಕ್ಕೆ ಆಗ್ತಾಯಿಲ್ಲ. ಝೂಮ್ ಮಾಡಬೇಕು ಬೇಕಂತಿಲ್ಲ, ಇದೇ ಓವರ್ ಆಗ್ಬಿಡ್ತು ದೊಡ್ಡದು ನೋಡಿ. ಇದರೊಳಗೆ ಕರೆಕ್ಟಾಗಿ ಎಣಿಸಿದ್ರೆ 1 2 3 1 2 3 4 5 6 7 8 9 10 11 12 13 14 ಕವಲು ಹೊಡೆದಿದೆ. ಅದು ಹೆಚ್ಚು ಕಮ್ಮಿ ಒಂದು ಕವಲಲ್ಲಿ 5 10 15 20 25 30 35 40 ಕಾಯಿ ಒಂದು ಕವಲಲ್ಲಿ ಕಾಣ್ತಾ ಇದೆ ನನಗೆ. 1 2 3 4 5 6 ಫಸ್ಟ್ 40 ಕಾಯಿ ಕವಲು ಕಾಣುತ್ತೆ. ಆಮೇಲೆ 20, ಆಮೇಲೆ 10, 5, 6 ಕಾಣುತ್ತೆ. ಹೆಚ್ಚು ಕಮ್ಮಿ 350 ಕಾಯಿ ಇದ್ರಂಗೆ ಕಾಣುತ್ತಿದ್ದು. ಮೊದಲು ಇದ್ದದ್ದು ಹಿಂಗೆ, ಮೊದಲ ಹಿಂಗಾರ ಈ ಥರ ಇದು ಸೋತೋಗಿದೆ. ಇದು ಕೊಟ್ಟ ನಂತರ ಬಂದಿರುವಂಥದ್ದು ನೋಡ್ಬೋದು. ಆ ಹಿಂಗಾರ ಅಗಲ ನೋಡ್ಬೋದು, ಸಿಕ್ಕಾಪಟ್ಟೆ ಅಗಲ ದೊಡ್ಡದಾಗಿ. ನೋಡಿ ಫಸ್ಟ್ ಸಣ್ಣ ಗಿಡ ಫಸ್ಟು ಒಣಗ್ತಾ ಇರೋದು. ರೈತರಿಗೆ ಪಾಪ ಇದು ನಿಲ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಸರಿಯಾಗಿ ನಿಲ್ತಾ ಇಲ್ಲ ಕಾಯಿ ನೋಡಿ. 2ನೇ ಡೋಸ್ ಕೊಟ್ಟ ಮೇಲೆ ನೋಡಿ ಗೊನೆ, ಬರೀ ಗೊನೆ ಅಲ್ಲ ಕಾಯಿ ನೋಡ್ಬೇಕು ನಾವು. ಹೆಚ್ಚು ಕಮ್ಮಿ 150 ಕಾಯಿ ಕಾಣುತ್ತಿದ್ರಲ್ಲಿ. 125 ಕಾಯಿಗೆ 1 kg ನೋಡಿ. ಈಗ ಹಿಂಗಾರ ನೋಡಿ ಹೆಂಗಿದೆ ಅಂತೇಳಿ. ಹತ್ರ ಹೋದರೆ ಇದು ಮಾಡೋಕ್ಕೆ ಆಗಲ್ಲ, ಅಷ್ಟು ದೊಡ್ಡದು. ಒಂದು 2.5 ಫೀಟ್ ತನಕ ಬರೀ 4 ವರ್ಷದ ಗಿಡದಲ್ಲಿ ಒಣಗಿರೋಂಥದ್ದು ಆರಂಭ. ಆಮೇಲೆ ನೋಡಿ ಒಣಗಿರೋದು ಐಟಲ್ ಕೂಡ. ನಮ್ಮ ಗೊಬ್ಬರ ಕೊಟ್ಟ ಮೇಲೆ ಆ ಹಿಂಗಾರದ ಅಗಲ ನೋಡಬೇಕು ನೋಡಿ. ಎಷ್ಟು ಹೈಟು ಎಷ್ಟು ಅಗಲ ಇದೆ ಅಂತೇಳಿ. ಇದು 4 ವರ್ಷದ ಫಸ್ಟ್ ಬೆಳೆ. ಒಣಗ್ತು ನೋಡಿ. ಇದರೊಳಗೆ ಸ್ವಲ್ಪ ಸಾಧಾರಣ ಇದೆ. ಕೊಟ್ಟ ಮೇಲೆ ಇದರೊಳಗೆ ನೋಡಿ ಇದು ಒಣಗಿದೆ. ನಮ್ಮ ಗೊಬ್ಬರ ಕೊಟ್ಟ ಮೇಲೆ ನೋಡಿ ಇದನ್ನು ನೋಡೋಕ್ಕೆ ಎಷ್ಟು ನೋಡಿದ್ರು ನೋಡಬೇಕು ಅಂತ ಇರೋದೆ. ಕವಲು ಹೊಡೆದಿರೋ ಸ್ಟೈಲು ಒಂದು 2-2.5 ಅಡಿ ಮತ್ತು ಅಗಲ ಅಂತೂ ಎಕ್ಸಲೆಂಟ್ ಅಗಲ. 350 ಕಾಯಿಗಂತ ಕಮ್ಮಿ ಇಲ್ಲ ಇದರೊಳಗೆ, ಅಷ್ಟು ಕಾಯಿದೆ. ಈ ಕವಲು ಹೊಡೆದಿರೋದು ಬರೀ ಇದು ಮಾತ್ರ ಅಲ್ಲ, ಕಾಯಿಗಳು ನೋಡಿ ಹೆಂಗಿದೆ ಅಂತೇಳಿ. ಒಂದು 2.5 ಫೀಟ್ ಹಿಂಗಾರದ ಜೊತೆಯಲ್ಲಿ ಕಾಯಿಗಳು
ಇನ್ನು ಅದಕ್ಕಿಂತ ಖುಷಿ ಕೊಡೋ ವಿಚಾರ ನೋಡಿ, ಇದು ಸುಳಿ ರೋಗ ಅಂತ ಹೇಳ್ಬಿಟ್ಟು ಎಲೆ ಸಣ್ಣ ಸಣ್ಣದು ಕುಂಟು ಸಿರಿ ಅಂತ ಹೇಳ್ತಾರೆ ಈ ಕಡೆ ಮಂಗಳೂರು ಕಡೆ. ಇಷ್ಟು ಸಣ್ಣ ಎಲೆ ನೋಡಿ, ಇದು ಕೂಡ ಸಣ್ಣ ಎಲೆ, ಇಲ್ಲೂ ಇದೆ, ಇದೆಲ್ಲ ಸಣ್ಣ ಸಣ್ಣ ಎಲೆ ಬಂದಿದೆ. ಇದು ಹಿಂಗೆ ಇದ್ರ ಮೇಲೆ ನೋಡಿ, ನೋಡ್ಬೋದು ಹಿಂಗೆ ಈ ಥರ ಸಣ್ಣ ಸಣ್ಣ ಎಲೆ ಇದ್ದಿದ್ದು ನೋಡಿ. ಹೆಚ್ಚು ಕಡಿಮೆ 8 ಫೀಟ್ ಒಂದು ಅಡಿಕೆ ಎಲೆ, ಯಾವಾಗಲೂ ಅಡಿಕೆ ಒಂದು 8, 10, 12 ಗರಿ ಇರಬೇಕು ನೋಡಿ, ಸಣ್ಣ ಸಣ್ಣ ಗರಿ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಹೆಚ್ಚು ಕಮ್ಮಿ ಒಂದು 7 ಫೀಟ್ 8 ಫೀಟ್ ಇದೆ. ಹೌದು, ಕರೆಕ್ಟಾಗಿ ಕಾಣುತ್ತೆ ನಿಮಗೆ. ಇದಕ್ಕೆ ಸುಳಿ ರೋಗ ಅಂತ ಹೇಳ್ತಾರೆ ನೋಡಿ. ಕೆಳಗೆ ಸಣ್ಣ ಸಣ್ಣ ಎಲೆ, ಕುಂಟು ಸಿರಿ ಅಂತಾರೆ ಇದಕ್ಕೆ, ಸಣ್ಣ ಸಣ್ಣ ಎಲೆ. ಇದನ್ನು ಕೊಟ್ಟು ಒಂದು 2 ತಿಂಗಳು ಕಂಪ್ಲೀಟ್ ಆಗಿದೆ ನೋಡಿ. ಆ ಎಲೆ 2 ತಿಂಗಳು ಕಂಪ್ಲೀಟ್ ಆಗಿ ಎಲೆ ನೋಡಿ, ಹೆಚ್ಚು ಕಡಿಮೆ ಒಂದು 6 ಫೀಟ್ 7 ಫೀಟ್ ಅದನ್ನು ಡಬಲ್ ಬೀಟ್ ಮಾಡಿದೆ. ಇದು ನಿಜವಾಗಿ ರೈತರಿಗೆ ಖುಷಿ ಅಂದರೆ ಇದು. ಇದೇನಾಗುತ್ತೆ, ಹಿಂಗಾರ ದೊಡ್ಡದಾಗತ್ತೆ. ಹಿಂಗಿದೆ ಮೊದಲ. ಇದು ಕಾಯಿಗಳು ಅಷ್ಟು ಕಚ್ಚಿಲ್ಲ, ಸಣ್ಣ ಸಣ್ಣ ಇದು ನೋಡಿ. ಇಲ್ಲಿ ಗೊಬ್ಬರ ಕೊಟ್ಟ ಮೇಲೆ ಇದಂತೂ 3 ಫೀಟ್ ಕಾಣ್ತಾ ಇದೆ ನನಗೆ, 2.5-3 ಫೀಟ್ ನೋಡಿ. ಹಿಂಗಾರ ಅಷ್ಟು ದೊಡ್ಡದಿದೆ. ಎಲ್ಲ ಗಿಡಗಳು ಒಂದು 60% ಗಿಡ ಹಿಂಗೆ ಇದೆ ನೋಡಿ. ಕಡಿಮೆ ಕಡಿಮೆ ಮತ್ತು ಹಿಂಗಾರ ದೊಡ್ಡದು, ಕಾಯಿಗಳು ಅದ್ಭುತ. ರೈತರಿಗೆ ಯಾಕೆ ನಾವು ಈ ಥರ ತೋರಿಸ್ಬೇಕು ಅಂದರೆ, ಎಷ್ಟು ಕಡಿಮೆ ಇದೆ, ಆರಂಭ ಹಿಂಗಿದೆ, ಕಾಯಿ ನೋಡಬೇಕು. ನಮ್ಮ ಪ್ರಕಾರ ನೀವು ಯಾರು ನೋಡಿದ್ರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಎಣಿಸಿ ನೋಡಿ. ನಾವು ಎಣಿಸ್ಬಿಟ್ಟಿವಿ. ಒಂದೇ ಇದರಲ್ಲಿ 5, 10, 15, 20, 25, 30, 35, 40, 40, 20, 40, 50, 60, 70, ಹೆಚ್ಚು ಕಮ್ಮಿ 300 ಕಾಯಿ ಅಂದಾಜು ಆಗ್ತಾ ಇದೆ ನನಗೆ ಒಂದು ಗೊನೆ ನೋಡಿ. ಅದಕ್ಕಿಂತ ದೊಡ್ಡ ಗೊನೆ ನೆಕ್ಸ್ಟ್ 2 ಗೊನೆನ ಅದ್ಭುತವಾಗಿ ಕೊಟ್ಟಿರೋದು. ಇದು ಅಂತೂ ಸ್ಕ್ರೀನ್ಶಾಟ್ ಹೊಡೆದು ಎಣಿಸ್ಬೇಕು ರೈತರು ನೋಡಿ. ಯಾಕಂದರೆ ಈ ತೋಟ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಗೊಬ್ಬರ ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟಿದ್ದಾರೆ. ಯಾವುದು ಕೊಡಬೇಕು ಅಂತ ಗೊತ್ತಿಲ್ಲ, ಕೊಟ್ಟಿದ್ದಾರೆ ನೋಡಿ. ಈಗ ಸ್ವದೇಶಿ ಗೊಬ್ಬರ ಅಂದರೆ ದೇಶದವರು ದೇಶದ ಗೊಬ್ಬರ ಹಾಕಬೇಕು ನೋಡಿ. ಹಿಂಗಾರದ ಡೆಪ್ತು, ಆಳ, ಹಗಲ ನೋಡಿ, ಹೈಟ್ ನೋಡಿ. ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಕಾಯಿ ಎಣಿಸಿ ನೋಡ್ರಿ ನೋಡಿ. ಕಾಯಿ ಕಾಣ್ಬೇಕು ಯಾವಾಗಲೂ ಹಿಂಗಾರದೊಳಗೆ ನೋಡಿ, ಹೆಂಗೆ ಕಾಣುತ್ತೆ ಕಾಯಿಗಳು. ಒಣಗಿದೆ ಫಸ್ಟು, ನೆಕ್ಸ್ಟು ಅದು ಒಣಗಿ ಜೋತಿದೆ. ಗೊಬ್ಬರ ಕೊಟ್ಟ ನಂತರ ಈ ಹಿಂಗಾರದ ಅಗಲ ನೋಡಿ, ಅಗಲ ಎಷ್ಟು ದೊಡ್ಡದಾಗಿದೆ. ಕಾಯಿ ಜೊತೆಯಲ್ಲಿ ನೋಡಿ, ಫಸ್ಟ್ ಒಣಗಿದೆ, ನೆಕ್ಸ್ಟು ಹಸಿ. ದೊಡ್ಡ ಹಿಂಗಾರ, ಅದನ್ನು ಶೂಟ್ ಮಾಡೋದೇ ಕಷ್ಟ ಅನಿಸುತ್ತೆ, ಅಷ್ಟು ಹೈಟ್ ಇದೆ. ಫುಲ್ಲಾಗಿ ತಗೊಳಕ್ಕೆ ನೋಡಿ ಎಷ್ಟು ಹೈಟ್ ಇದೆ ಅಂತೇಳಿ ನೋಡ್ಬೋದು. ಎಲೆ ಚುಕ್ಕಿ ರೋಗ ಇದೆ ಇಲ್ಲಿ. ಫಸ್ಟು ಎಲೆ ಚುಕ್ಕಿ ರೋಗ ಫಸ್ಟ್ ಬಂದಾಗ ಹೇಳ್ತಾಯಿದ್ರು ನೋಡಿ. ಎಲೆ ಚುಕ್ಕಿ ರೋಗದ ಎಲೆಗಳಿದೆ. ಇದು ಕೊಟ್ಟ ನಂತರ ಮೇಲೆ ಆಗಿದೆ ನೋಡಿ, ಹಸಿರು ಗ್ರೀನರಿ ಹೆಂಗಾಗಿದೆ. ಆ ಎಲೆ ಎಷ್ಟು ದೊಡ್ಡದಿದೆ ನೋಡಿ, ಅಗಲ ಮತ್ತು ದೊಡ್ಡ ಎಲೆ, ಯಾವುದೇ ಎಲೆ ಚುಕ್ಕಿ ಇಲ್ಲ. ಇದು ಅದ್ಭುತ. ಇದು ನೋಡ್ಬೋದು ಕೆಳಗಿನ ಸಣ್ಣ ಗಿಡ. ಈ ಗಿಡದ ಎಲೆ ಫಸ್ಟ್ ಸಣ್ಣದಿದೆ, ಇನ್ನು ಸ್ವಲ್ಪ ಅದಕ್ಕಿಂತ ಚೂರು ಪರವಾಗಿಲ್ಲ. ನಾವು ಗೊಬ್ಬರ ಕೊಟ್ಟ ಮೇಲೆ ಆ ಎಲೆಗಳು ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತೇಳಿ. ಆ 2 ತಿಂಗಳಿಗೆ ಒಂದು 3 ಎಲೆ ಬಂದಿದೆ ಎಕ್ಸಲೆಂಟಾಗಿ. ಖುಷಿ, ಕಾಯಿ ನೋಡೋ ಖುಷಿ ನೋಡಿ. ಸ್ಕ್ರೀನ್ಶಾಟ್ ಹೊಡ್ಕೊಂಡು ಎಣಿಸ್ಬೇಕಷ್ಟೇ ಇದನ್ನು. ಎಕ್ಸಲೆಂಟ್, ಅದ್ಭುತವಾಗಿ ಕಲರ್ ಇದೆ ನೋಡಿ. ಬರೀ ಒಂದೇನಾ, 2 ಎಷ್ಟು ದೊಡ್ಡ ಹೊಂಬಾಳೆ ಓಪನ್. ಕೆಲವರೆಲ್ಲ ಹೊಂಬಾಳೆ ಓಪನ್ ಮಾಡಬೇಕು ಅಂತಾರೆ, ಇದು ತನ್ನಷ್ಟಕ್ಕೆ ತಾನೇ ಓಪನ್ ಆಗ್ತಾ ಇದೆ ನೋಡ್ಬೋದು. ಒಣಗಿದೆ, ನೆಕ್ಸ್ಟ್ ಒಣಗಿದೆ ನೋಡಿ, ನೆಕ್ಸ್ಟ್ ಇದೆ, ಅದು ಒಣಗಿದೆ ನೋಡಿ. ಇದು ಗೊಬ್ಬರ ಕೊಟ್ಟ ಮೇಲೆ ಆಗುವಂಥ ವ್ಯತ್ಯಾಸ ನೋಡ್ಕೋಬೋದು. ಕಾಯಿ ಎಷ್ಟು ಹೈಟು, 2.5 ಫೀಟ್ ಅಗಲ ನೋಡಿ. ಅಗಲ ಕೂಡ 1.5 ಫೀಟ್ ಇದಕ್ಕಿಂತ ಜಾಸ್ತಿ ಇದೆ ನೋಡಿ. ಹಾಗೆ ನೋಡಿ, ನನ್ನ ಇನ್ನಿಂದ ಯಾರು
ಕಂಡು ಕೇಳ ಹರಿಯದ ಒಂದು ವಿಶೇಷ ಅಂತ ಹೇಳ್ಬೋದು. ಬರೀ ಕಾಯಿ 350 ಕಾಯಿ ಇರ್ಬೋದು. ದೊಡ್ಡ ಇದು ಕೆಳಗೆ ನೋಡಿ, ಹೋದ ಸಲ ಒಣಗಿದೆ, ಅದ್ರ ಸಲ ಅಷ್ಟು ಆರೋಗ್ಯ ಇಲ್ಲ, ಕಾಯಿಗಳು ಕಡಿಮೆ. ಕೊಟ್ಟ ಮೇಲೆ ಆಗಿರುವಂಥದ್ದು ಅದ್ಭುತ ಬದಲಾವಣೆ. ನನ್ನ ವಿಡಿಯೋದಲ್ಲಿ ಹೇಳಿದ್ರು 6 ಗೊನೆ 5 ಗೊನೆ ಎಲ್ಲಿ ಸಾಧ್ಯ, ನೀವು ತೋರಿಸಿ ಅಂತ. ನೋಡಿ, ಮೊದಲ ಗೊನೆ, 2ನೇ ಗೊನೆ, 3ನೇದು, 4ನೇದು, 6ನೇದು ರೆಡಿ ಆಗ್ತಾ ಇದೆ. ಅಂದರೆ ಸುಮ್ಮನೆ 6 ಗೊನೆ ಬರಲ್ಲ. ನಾವು ಫಸ್ಟಿಂದ ಒಳ್ಳೆ ಆರೋಗ್ಯಕರವಾಗಿ ಅದನ್ನು ನೋಡ್ಕೋಬೇಕು. ನೋಡಿ, ಇದಂತೂ 400 ಗಿಡ, 400 ಕಾಯಿ ಇರ್ಬೋದು, ಅಷ್ಟು ದೊಡ್ಡದು. ತುಂಬ ಖುಷಿ ಕೊಡುವಂಥ ವಿಷಯ. ನೋಡಿ, ಒಣಗಿದೆ ಸ್ಟಾರ್ಟಿಂಗ್. ಇದು ಸಾಧಾರಣವಾಗಿದೆ ಕಾಯಿ, 50 ಕಾಯಿ. ನೋಡಿ, ಹೆಚ್ಚು ಕಡಿಮೆ 250 ಕಾಯಿ. 250 ಕಾಯಿ ಅಂದರೆ 2 kg ಬರುತ್ತೆ. ಇದು ರಿಸಲ್ಟ್. ಎಷ್ಟು ಎಲ್ಲ ಮರನೂ ಹಿಂಗೆ ಇದೆ. ಯಾವ ಮರ ನಿಮ್ಗೆ ತೋರಿಸೋದು ಅದ್ಭುತವಾಗಿದೆ. ನೋಡಿ, ಸೋತು ಬಿಟ್ಟಿದೆ. 2ನೇದು ಹಿಂಗಿದೆ. ಕೊಟ್ಟ ಮೇಲೆ ನೋಡಿ ಅಗಲ, ಆ ಅಗಲ ನೋಡಿ, ಅದು ಕಾಯ್ದ ಅಗಲ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ. ತುಂಬ ಖುಷಿ ಕೊಡುವಂಥ ವಿಚಾರ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, 5ನೇದು. ರೈತರು ಕೇಳ್ತಾಯಿದ್ರು, ನಾನು 8 ಗೊನೆ 6 ಗೊನೆ 8 ಗೊನೆ ಅಂತಿದ್ದೆ. ಒಬ್ರು ಹೇಳಿದ್ರು 10 ಗೊನೆ ಹೆಂಗೆ ಸಾಧ್ಯ, 6 7 ಗೊನೆ ಹೆಂಗೆ ಸಾಧ್ಯ ಅಂತ. ಪೋಷಕಾಂಶ ಕರೆಕ್ಟ್ ಕೊಡಬೇಕು. ನೋಡಿ, ಮೊದಲ ಗೊನೆ ಅದು ಅಷ್ಟು ಪಾಸಾಗಲ್ಲ. 1ನೇದು ಹಿಂಗಿದೆ, 2ನೇದು ಹಿಂಗಿದೆ. ನೋಡಿ, ಹಂಗೆ ನೋಡಿ, 3ನೇ ಗೊನೆ, ಇವಾಗೆಲ್ಲ 3. ನೋಡಿ, 4ನೇ ಗೊನೆ, 4ನೇ ಗೊನೆ. ನೋಡಿ, 5ನೇ ಗೊನೆ, 6. ನೋಡಿ, ಇಲ್ಲಿಂದ ದೇಶೀಯ ಗೊಬ್ಬರದ್ದು, ಸ್ವದೇಶಿ ಗೊಬ್ಬರದ ಒಂದು ಗೊಬ್ಬರ ಕೊಟ್ಟ ಮೇಲೆ ಇದು ಆಟೋಮೆಟಿಕ್ ದೊಡ್ಡದು. ನೋಡಿ, 7ನೇ ಗೊನೆ ಹಿಂಗಿದೆ. ನೀವು ಅಲ್ಲಿ ಕೆಳಗಡೆ 3 ಗೊನೆದು 1 ಗೊನೆ ಸಮ, ಆ ಥರ ಇದೆ. ಇದು ದೇಶಿ ಗೊಬ್ಬರ. ಮತ್ತು ಮೇಲೆ ಗರ್ಭ ಕಟ್ತಾ ಇದೆ 8ನೇದು. ನಮ್ಮ ಪ್ರಕಾರ 8 ಗೊನೆ 9 ಗೊನೆ ಇದೆ. ಹಿಂಗಿದೆ. ಎಲ್ಲ ಗಿಡ ಕೊಡಲ್ಲ ಸದ್ಯ, ಎಲ್ಲ ಬೆಳಿಬೇಕು, ರೆಡಿ ಆಗಬೇಕಲ್ಲ. ನೋಡಿ, ಹಿಂಗಿದೆ. ನೋಡಿ, ಇದೊಂದು ಗಿಡ ಅದ್ಭುತ. 1 ಗೊನೆ ಸ್ಟಾರ್ಟಿಂಗ್ ಅಂದರೆ ರೋಗದ ಹಿಂಗಾರ. ಇದು 2 ಗೊನೆ ರೋಗದ ಹಿಂಗಾರ, ಜಾಸ್ತಿ ಕಾಯಿ ಹಿಡ್ದಿಲ್ಲ. ದೇಶೀಯ ಗೊಬ್ಬರ ಕೊಟ್ಟ ಮೇಲೆ 2 ಗೊನೆ ಸ್ಟ್ಯಾಂಡ್ ಆಗಿದೆ. ನೋಡಿ, ಬರೀ ಕಾಯಿ 350 ಕಾಯಿ ಇರ್ಬೋದು. ಹಾಗೆ ನೋಡಿ, ತಿರುಗಿಸ್ತೇನೆ. ಈ ಗಿಡ ನಿಮ್ಮದು 4 ಗೊನೆ ಸೇರಿ 1 ಗೊನೆ. ಇದು 4 ಗೊನೆ ಸೇರಿ 1 ಗೊನೆ, ಅಷ್ಟು ದೊಡ್ಡದಿದೆ. ಕವಲು ನೋಡೋದಾದರೆ 1 2 3 4 5 6 7 8 9 10 11 12 13 14 15 16 ದಿನಗಳು ಕವಲಿದೆ. ಸರ್ ನಮಸ್ಕಾರ. ಇದು 2ನೇ ವಿಡಿಯೋ ಮಾಡ್ತಾ ಇದ್ದೀವಿ. ಎಲ್ಲ ತೋಟ ಎಲ್ಲ ನೋಡಿದ್ದೀವಿ. ಈಗ ನಿಮಗೆ ಫಸ್ಟ್ ಮನಸ್ಥಿತಿ ಹೆಂಗಿತ್ತು ಸರ್? ಮೊದಲ ಮನಸ್ಥಿತಿ ಹೆಂಗಿತ್ತು? ಈಗಿನ ಮನಸ್ಥಿತಿ ಏನಾಗಿದೆ 2 ತಿಂಗಳಲ್ಲಿ? 2 ತಿಂಗಳಲ್ಲಿ ತುಂಬಾ ಇಂಪ್ರೂವ್ ಆಗಿದೆ. ಫಸಲು ಹಿಂಗಾರ ಎಲ್ಲ ದೊಡ್ಡದು ಬಂದು, ಎಲ್ಲ ಮೊದಲೆಲ್ಲ ಹಿಂಗಾರ ಸತ್ತೋಗಿತ್ತು. ಈಗ ಹಿಂಗಾರ ಎಲ್ಲ ದೊಡ್ಡದಾಗಿ ಬಂದು ಆರೋಗ್ಯಕರವಾಗಿ ನೋಡ್ಬೋದು. ನೋಡಿ, ಇದು ಹಿಂಗಿದ್ರೆ ನೋಡಿ, ಏನಿಲ್ಲ, ಇದು ನೋಡುವಾಗ ಭಾರಿ ಬೇಜಾರಾಗುತ್ತೆ. ಎಷ್ಟು ತಿಂಗಳಾಯ್ತು ಸರ್ ಇದು ಹಾಕಿ? 2 ತಿಂಗಳಾಯ್ತು. ನೋಡಿ, 2 ತಿಂಗಳಲ್ಲಿ ಈ ಹಿಂಗಾರ ಇಷ್ಟು ಆರೋಗ್ಯ ಆದಾಗ ನಿಜವಾದ ಖುಷಿ ರೈತರಿಗೆ ಸಿಗತ್ತೆ. ಸರ್, ಒಂದು ವೇಳೆ ನಿಮಗೆ ಈ ಸ್ವದೇಶಿ ಗೊಬ್ಬರ ಸಿಗದೆ ಹೋಗಿದ್ರೆ ಏನಾಗ್ತಿತ್ತು ಸರ್? ನಿಮ್ಮ ಮನಸ್ಥಿತಿ ಏನಾಗ್ತಿತ್ತು? ತುಂಬಾ ಬೇಜಾರಾಗ್ತಿತ್ತು. ಹೇಗಾದ್ರೆ ಈಗ ಎಲ್ಲ ಫಸಲೆಲ್ಲ ತೆಗ್ಲಿಕ್ಕೆ ಇಷ್ಟು ಕಷ್ಟ ಬಂದು, ಹೌದು, ನಮ್ಗೆ ಆಗುದಿಲ್ಲ ಅಂತ ಆಗ್ತಿತ್ತು. ನೋಡಿ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಬರ್ತೀರಿ, ಹೋಗ್ತೀರಿ, ಆದ್ರೂ ಕೂಡ ಏನು ಫಸಲೇ ಇಲ್ಲ, ಎಲ್ಲ ಉದುರೋಗತ್ತಂದ್ರೆ ಎಷ್ಟು ನೋವಾಗತ್ತೆ. ಹೌದೌದು, ಹಾಗೆ ಆಗ್ತಿತ್ತು. ಈಗ ಇನ್ನೊಂದು ಎಲ್ಲ ಇಂಪ್ರೂವ್ ಆಗ್ತಾ ಉಂಟು. ತುಂಬಾ ಇಂಪ್ರೂವ್ ಆಗ್ತಾ ಉಂಟು. ಮನಸ್ಸಿಗೆ ನಿಜವಾದ ಖುಷಿ ಸಿಗ್ತಾ ಇದೆಯಲ್ಲ, ಸಮಾಧಾನ. ಹೌದು ಸರ್. ಈ ಗಿಡದ ಬಗ್ಗೆ ನೀವು ಕಳಸಲ ತುಂಬಾ ಬೇಸರದಲ್ಲಿ ಮಾತಾಡಿದ್ರಿ. ಇದು ಭಾರಿ ಸಣ್ಣ ಹಿಂಗಾಗಿದೆ, ಇದು ನೋಡುವಾಗ ಭಾರಿ ಬೇಜಾರಾಗತ್ತೆ ಅಂತ. ನೋಡಿ, ಈ ಗಿಡದಲ್ಲಿ ನಿಮ್ ಪ್ರಕಾರ ಏನ್ ಸಮಸ್ಯೆ ಇದೆ? ನೋಡಿ, ಹಳದಿ ಎಲೆ ಜೊತೆಲಿ ಮತ್ತೆ ಹಿಂಗಾರ ಎಂತ ಇರ್ಲಿಲ್ಲ, ಎಂತ ಇಲ್ಲ. ನೋಡಿ, ಈಗಲೂ ನೋಡ್ಬೋದು, ಫುಲ್ ಖಾಲಿ. ಈಗ ಬಂದ ಹಿಂಗಾರ ನೋಡಿ, ಒಳ್ಳೆ ರೀತಿಯಲ್ಲಿ ಬಂದು ಅದು ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ನೋಡಿ, ಎಷ್ಟು ದೊಡ್ಡದು ಹಿಂಗಾರ. ಯಾಕಂದ್ರೆ ನಿಮ್ಮ ಪರಿಶ್ರಮ ಇದೆಯಲ್ಲ, ತುಂಬಾ ಶ್ರಮ ಪಟ್ಟಿದ್ದೀರಿ. ನಿಮ್ ಪ್ರಕಾರ ಎಷ್ಟು ಕಾಯಿ ಹಿಡಿದಿರ್ಬೋದು ಸರ್ ಇದರಲ್ಲಿ? ಒಂದು
ನೋಡಿ ಉದಾಹರಣೆ ಹಿಂಗೆ ನೋಡಿದ್ರು 5, 10, 15, 20, 25, 30, 35 ಕಾಯಿ ಒಂದರಲ್ಲಿದೆ. 1, 2, 3, 4, 5, 6, 7, 8, 9, 10, 11, 12, 13, 15, 16 ಇದೆ. ಒಂದ್ರಲ್ಲಿ 35 ಅಂದ್ರೆ ಕೆಲವು ಹೋಗ್ತಾ ಹೋಗ್ತಾ 20, 10 ಇದೆ. ಬರೀ ಒಂದು 20 ಲೆಕ್ಕ ತಗೊಂಡ್ರು 320 ಕಾಯಿ ಆಯ್ತು. 300 ಚಿಲ್ಲರೆ ಉಂಟು. 1 ಕೆಜಿಗೆ ಎಷ್ಟು ಕಾಯಿ ಸರ್ ಬರುತ್ತೆ? 80, 95 ಕಾಯಿನ 1 ಕೆಜಿಗೆ. ಈ ಶಿವಮೊಗ್ಗ ಭಾಗ ಆ ಕಡೆ ಎಲ್ಲ ಅಲ್ಲಿ 115, 112, 110ರಿಂದ 115. ಇಲ್ಲೆಲ್ಲ 90ರಿಂದ 100. 90ಕ್ಕೆ ಅಂದ್ರೆ 300 ಕಾಯಿ ಉಳಿದ್ರು ಕೂಡ 3 ಕೆಜಿ ಆಯ್ತು. 3 ಕೆಜಿಗೆ ಎಷ್ಟಾಗುತ್ತೆ ಒಣ ಅಡಕೆಗೆ ಅಂದಾಜು? ಒಂದು 200, 400, 12. ಒಂದು ಕೆಜಿಗೆ ಎಷ್ಟಾಗುತ್ತೆ? ಇಲ್ಲಿ 400 ಇರ್ಬೋದು. 400 ರೂಪಾಯಿ. 3, 4, 12, 1200 ರೂಪಾಯಿ ಆಯ್ತು. ಒಂದೇ ಒಂದು ಗೊನೆಯಲ್ಲಿ 1200 ಆದ್ರೆ ನಿಮಗೆ ಹೆಚ್ಚು ಕಡಿಮೆ 4, 5 ಗೊನೆ ಹಿಡಿದಿದೆ. ಇಲ್ಲಿ 5 ಗೊನೆ ಎಲ್ಲ ಹಿಡಿದಿದೆ. 5 ಅಂದ್ರೆ ಒಂದು 5,000, 6,000 ರೈತ ತಗೊಂಡ್ರೆ ಒಂದು ಗಿಡದಲ್ಲಿ. ಅದರಲ್ಲಿ ಖರ್ಚು ಬೇರೆದ್ರಲ್ಲಿ ಹೆಚ್ಚು ಖರ್ಚಿದೆ. ಇದರಲ್ಲಿ ನೀವು ಎಷ್ಟು ಖರ್ಚು ಮಾಡಿದಿರಿ? ಫಸ್ಟ್, ಸೆಕೆಂಡ್ 3 ಡೋಸ್ ಆಗಿದೆ. ಒಂದು 25, 27, ಒಂದು 8, 27, ಒಂದು 10 ಅಂದ್ರೆ 37, 36 ರೂಪಾಯಿ ಖರ್ಚಾಗಿದೆ. 36 ರೂಪಾಯಿ ಖರ್ಚು ಮಾಡಿ ಒಂದೇ ಗೊನೆಯಲ್ಲಿ 1200 ಸಿಗತ್ತಂದ್ರೆ ನಿಜವಾಗಿ ರೈತರು ಖುಷಿ ಪಡ್ಬೇಕಲ್ಲ. ನಿಜವಾಗಿ ಖುಷಿ. ಅಂದ್ರೆ ನೀವು ಪಟ್ಟ ಕಷ್ಟ ತುಂಬಾ ಇದೆ ಸರ್. ಜನ ಇಲ್ಲ, ನೀವು ಎಷ್ಟು ಒದ್ದಾಡಿದಿರಿ, ತುಂಬಾ ಖುಷಿ ಆಗತ್ತೆ. ಈ ಮರದ ಬಗ್ಗೆ ನೋಡೋಣ. ನೋಡಿ ಎಷ್ಟು ನೋವಾಗಿರುವಂತ ಮರ, ಇದರಲ್ಲಿ ಇಷ್ಟು ಕೊಡುತ್ತೆ ಅಂದ್ರೆ ನೋಡಿ. ಎಲೆ ಚುಕ್ಕಿ ಕಂಪ್ಲೀಟ್ ಹಳದಿ ಆದ್ರೆ ರೈತ ನಿದ್ದೆ ಮಾಡಲ್ಲ ನಿಜವಾಗಿ. ಹಿಂಗ ಹಳದಿ ಆಗಿದೆ. ಜೊತೆಯಲ್ಲಿ ನೋಡಿ ಎಲೆ ಚುಕ್ಕಿ ಇಲ್ಲ, ಹಿಂಗಾರ ಎಂತ ಇರ್ಲಿಲ್ಲ. ಹೌದು, ಎಂತ ಇರ್ಲಿಲ್ಲ ಇದ್ರಲ್ಲಿ. ಹಿಂಗಾರ 0 ನೋಡಿ, ಅದರಲ್ಲಿ 0 ಏನಿಲ್ಲ. ಇದು ಏನಿಲ್ಲ ರೋಗ ನೋಡಿ. ಏಕ್ದಮ್ ಎಲೆ ಚುಕ್ಕಿ ನೋಡಿದ್ರೆ ಇಡೀ ಕರ್ನಾಟಕ ತತ್ತರಿಸಿ ಹೋಗಿದೆ ಎಲೆ ಚುಕ್ಕಿಗೆ. ನೋಡಿ ಹಿಂಗಾದಾಗ ಆ ರೋಗ ಹಂಗೆ ಇರುತ್ತೆ. ಅದಕ್ಕಿಂತ ಇನ್ನೂ ಬೇಜಾರಂದ್ರೆ ಮುಟ್ರಿಕೆ ಎಲೆ ಸಣ್ಣದು, ಅದ್ರ ಮೇಲೆ ನೋಡ್ಬೋದು ಇನ್ನೂ ಸಣ್ಣ ಎಲೆ ಇದೆ. ಈ ತರ ಬಂದಾಗ ಎಲೆಯಿಂದ ಎಲೆ ಸಣ್ಣದಾಗಿ ಹೋಗಿತ್ತು ನೋಡಿ. ಎಲೆಯಿಂದ ಎಲೆಗೆ ಸಣ್ಣ ಎಲೆ ನೋಡಿ. ಈ ಎಲೆ ನೋಡುವಾಗ ಭಾರಿ ನೋವಾಗತ್ತೆ. ಆದ್ರೆ ಇಮ್ಮಿಡಿಯೇಟ್ ನೋಡ್ಬೋದು ಮೇಲೆ ಎಷ್ಟು ದೊಡ್ಡ ಎಲೆ ಇದೆ ಅಂತೇಳಿ. ಒಂದೇ ಒಂದು ಚುಕ್ಕಿ ಇದೆಯಾ ಸರ್ ಇದರಲ್ಲಿ? ಒಳ್ಳೆ ರೀತಿಯಲ್ಲಿ ಒಂದು ಚುಕ್ಕಿ ಇಲ್ಲ ನೋಡಿ. ಇದು ಸುತ್ತಲೂ ಈ ಕಡೆ ನೋಡ್ಬೋದು. ಹೆಚ್ಚು ಕಡಿಮೆ ಅಗಲ ಧಾರಾಳವಾಗಿ 4 ಎಲೆ ಬಂದಿದೆ. 4 ಎಲೆ ಬಂದಿದೆ. ನಿಜವಾಗಿ ತಿಂಗಳಿಗೆ ಎಲೆ ಬರೋದು ಒಂದು 11 ಎಲೆ 12 ಎಲೆ ಬರುತ್ತೆ ತಿಂಗಳಿಗೆ, ಸಣ್ಣ ಇದ್ರಲ್ಲಿ, ಸಣ್ಣ ಏಜಲ್ಲಿ. ಇದು ಬರೀ 2 ತಿಂಗಳಿಗೆ 3 ಎಲೆ ಬಂದಿದೆ. ಕಾರಣ ಏನಂದ್ರೆ ಬ್ಲಾಕೇಜ್ ಎಲ್ಲ ಓಪನ್ ಆಗಿ ರೆಡಿ ಇದ್ದದ್ದು ಎಲೆ ಬಂದ್ಬಿಟ್ಟು ರೋಗನ ಕಂಟ್ರೋಲ್ ಮಾಡಿದೆ. ಅಂದ್ರೆ ಇದು ನಿಮಗೆ ಏನು ಖುಷಿ ಅಂತ, ಖುಷಿಯಾಗಿ ಏನು ಹೇಳ್ಬೋದು ನೀವು ಈ ಖುಷಿಗೆ? ನೋಡುವಾಗ ಈಗ ತುಂಬಾ ಖುಷಿ ಆಗ್ತದೆ. ಫಸ್ಟ್ಗೆ ಬರುವಾಗ ಎಲ್ಲ ಭಾರಿ ಇತ್ತು. ನಿದ್ದೆ ಬರ್ತಾ ಇತ್ತಾ ಸರ್ ನಿಜವಾಗಿ? ಇಲ್ಲ. ಈ ತೋಟಕ್ಕೆ ಹೋದ್ರೆ ನಿದ್ದೆ ಬರ್ತಾ ಇತ್ತಾ? ಯಾವ್ದು ನಾವು ಫಸಲು ತೆಗುವಾಗ ಹೀಗೆ ಆಯ್ತು ಅಂತ ಹೇಳುವಾಗ ತುಂಬಾ ಮನಸ್ಸಿಗೆ. ಎಷ್ಟು ವರ್ಷದಿಂದ ನೀವು ಕಾಪಾಡಿರುವಂತದ್ದು? ಹೌದೌದು. ಎಷ್ಟು ವರ್ಷ ಗಿಡ ಸರ್ ಇದು? ಇದೊಂದು 4 ವರ್ಷ. 4 ವರ್ಷ ಕಳೆಯಿತು. ವರ್ಷ ಇದು. ನೋಡಿ ಇದು ಕೂಡ ನೋಡಿ, ಅದು ಪಕ್ಕದಲ್ಲಿ ಈ ಎಲೆ ಸಣ್ಣ ಎಲೆ ಇಲ್ಲಿ ಮೇಲೆ ಸುಟ್ಟಂಗಾಗಿದೆ. ಇಮ್ಮಿಡಿಯೇಟ್ ಜೊತೆಯಲ್ಲಿ ಇಮ್ಮಿಡಿಯೇಟ್ ಆಗಿ ಇಷ್ಟು ದೊಡ್ಡ ಎಲೆ ಬಂದಿದೆ ನೋಡಿ. ಈ ಎಲೆ ಬಂತಂದ್ರೆ ಆರೋಗ್ಯ ನೋಡಿ. ಇದು ಕೂಡ ನೋಡ್ಬೋದು ಪಕ್ಕದಲ್ಲಿ ಸಣ್ಣ ಎಲೆ. ಆ ಎಲೆ ಸಣ್ಣದಾಗಿದೆ. ಅದನ್ನ 2 ಫೀಟ್ಗಿಂತ ಜಾಸ್ತಿ ದೊಡ್ಡದು ಅದಕ್ಕಿಂತ ಬಂದಿದೆ. ಇದು ಸಿಕ್ಕಾಪಟ್ಟೆ ಖುಷಿಯಾಗುವಂತ ವಿಚಾರ. ಇದು ನಿಜವಾಗಿ ತುಂಬಾ ಖುಷಿಯಾಗೋ ವಿಚಾರ. ನಿಮಗೆ ನಮ್ಮ ಸರ್ ಯೂಸುಫ್ ಸರ್ ತುಂಬಾ ಸ್ಪೆಷಲಿಸ್ಟ್. ಅವರು ಒಂದು 50 ಎಕರೆ ನಮ್ಮ ಎಸ್ಟೇಟ್ ಇದ್ದವರು. ಅತಿ ಹೆಚ್ಚು ಎಸ್ಟೇಟ್ನವರಿಗೆ ಸಿಕ್ಕಾಪಟ್ಟೆ ಸಹಾಯ ಮಾಡ್ತಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯಾದ್ಯಂತ ತುಂಬಾ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತು ಇವ್ರ ಬಾಯಲ್ಲಿ ಏನ್ ಬರುತ್ತೆ ಸರ್, ತುಂಬಾ ಖುಷಿ ಆಗತ್ತೆ. ಕಳೆದ ಸಲ ಬಂದು ಇವ್ರಿಗೊಂದು ಸಹಾಯ ಮಾಡಿದಿರಿ. ನಿಮ್ಮ ಮನಸ್ಥಿತಿ ಈಗ ಇದನ್ನ ನೋಡಿದಾಗ ಏನ್ ಅನಿಸ್ತಾ ಇದೆ ಸರ್? ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಯಾಕೆಂದ್ರೆ ನಾವು ಇದನ್ನ ಈಗ ಇವರು ನಾವು ಕೊಡುವುದಕ್ಕಿಂತ ಮುಂಚೆ ಬಹಳ ಒಂದು ಬೇಸರದಲ್ಲಿದ್ರು ಎಲ್ಲ. ಈಗ ನೀವು ಹಿಂಗಾರ ನೋಡಬಹುದು, ಇಲ್ಲಿ ನೋಡಿ ಇದ್ರದೊಂದು ಹಿಂಗಾರ ನೋಡಿ. ಹೌದೌದು. ಇದೊಂದು ಹಿಂಗಾರ ನೋಡಿ, ಈ ತರ ಬೆಂಡಾಗಿ ಬಂದ್ಬಿಟ್ಟಿದೆ. ಇನ್ನು ಕೂಡ ಮೇಲ್ಗಡೆ ಇರೋದು ಸಣ್ಣದಾಗಿ ಬರ್ತಾ ಇದೆ. ಇನ್ನು ಓಪನ್ ಆಗೋದು, ಅದು ಒಳ್ಳೆ ಕ್ಲೀನ್ ಆಗಿ ಓಪನ್ ಆಗ್ತದೆ. ಓಪನ್ ಆಗುತ್ತೆ ನೋಡಿ. ಈ ಮರದ ಎಕ್ಸ್ಪ್ಲೇನ್ ಮಾಡೋದಾದ್ರೆ ನೋಡಿ, ಇದೇ ನೋಡೋದಾದ್ರೆ ಹಳೆದ್ರಲ್ಲೆಲ್ಲ ಒಣಗಿದೆ. ಹೌದು ನೋಡಿ, ಕಂಪ್ಲೀಟ್ ಒಣಗಿ ಮೇಲ್ಗಡೆ ಕ್ಲೀನ್ ಆಗಿ ಬರ್ತಾ ಇದೆ. ಇಮಿಡಿಯೇಟ್ ನಿಮ್ ಪ್ರಕಾರ ಇದರಲ್ಲಿ ಎಷ್ಟು ಕಾಯಿ ಇರ್ಬೋದು ಸರ್? ಇದರಲ್ಲಿ ಹೆಚ್ಚು ಕಡಿಮೆ ಒಂದು 300ರಿಂದ ಮೇಲೆ ಇದೆ. 300ರಿಂದ ಮೇಲೆ ಅಲ್ಲ? ಈಗ 300 ಅಂದ್ರೆ 90 ಕಾಯಿಗೆ 1 ಕೆಜಿ ಅಂತಾರೆ.
90 ಕಾಯಿ 100 ಕಾಯಿ ಬರ್ತದೆ. 100 ಕಾಯಿ ಅನ್ಕೊಳ 3 ಕೆಜಿ ಆಗುತ್ತೆ. ಒಂದೇ ಒಂದು ಗಿಡದಲ್ಲಿ 3 ಕೆಜಿ ಬಂದ್ರೆ ಒಂದೆಲೆಯಲ್ಲಿ ಒಂದು ಗಿಡದಲ್ಲಿ ರೈತನಿಗೆ ಎಷ್ಟು ಅನುಕೂಲ? ಈಗಿನ ರೇಟಲ್ಲಿ 1000 ರೂಪಾಯಿ. ಅವನಿಗೆ ಇದಕ್ಕೆ ಒಂದು ಗಿಡದ ದುಡ್ಡೇ ಅವನಿಗೆ ಬೇಡ. ಅದಕ್ಕೆ ಹೌದು, ಇದಕ್ಕೆ ಬೇಕಾಗಿರೋದು ವರ್ಷ ಇಡೀ ಬೇಕಾಗಿರೋದು ನಮಗೆ 60 ರಿಂದ 65 ರೂಪಾಯಿ ಅಷ್ಟೇ ಬೇಕಾಗಿರೋದು. ಅಷ್ಟೇ ಖರ್ಚು ಮಾಡಿದ್ರೆ 6 ತಿಂಗಳಿಗೆ ಒಂದ್ಸಲ ಹಾಕಿದ್ರೆ ಸಾಕು. ಇದಕ್ಕೆ ಹೌದು 6 ತಿಂಗಳಿಗೆ ಒಂದ್ಸಲ ಹಾಕಿದ್ರೆ ಸಾಕಾಗ್ತದೆ ಅವನಿಗೆ. ಕಡಿಮೆ ಖರ್ಚಲ್ಲಿ ಆಗ್ತದೆ. ಹೌದೌದು, ಕಡಿಮೆ ಖರ್ಚಲ್ಲಿ ಇಳುವರಿ ಜಾಸ್ತಿ ಸಿಗುವಂತ ಒಂದು ಇದು. ಈಗ ದಕ್ಷಿಣ ಕನ್ನಡದ ರೈತರು ಮತ್ತೆ ಇಡೀ ಕರ್ನಾಟಕದ ರೈತರಿಗೆ ನಿಮ್ಮ ಮನಸ್ಸಲ್ಲಿ ಏನ್ ಹೇಳ್ತೀರಿ? ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅಂದ್ರೆ ಅವರು ಇದ್ದ ಬಗ್ಗೆ ಎಲ್ಲ ಏನೇನೆಲ್ಲ ಈ ಕೆಮಿಕಲ್ ಮಿಕ್ಸ್ ಆದಂತಹ ಗೊಬ್ಬರ ಹಾಕುವುದಕ್ಕಿಂತ ನಮ್ಮ ಸ್ವದೇಶಿ ಗೊಬ್ಬರವನ್ನೇ ಬಳಸಿದ್ರೆ ಭಾರಿ ಉತ್ತಮ. ನಿಮ್ಮ ಸರ್ವಿಸ್ ಅಲ್ಲಿ ಸರ್ ಎಷ್ಟು ತರದ ಗೊಬ್ಬರ ನೋಡಿದಿರಿ? ನಿಜವಾಗಿ ನಿಮ್ಮ ಅನುಭವಕ್ಕೆ ತುಂಬಾ ಗೊಬ್ಬರ ನೋಡಿರ್ತೀರಿ. ನಾನು ತುಂಬಾ ಟೈಪ್ ಗೊಬ್ಬರ ನೋಡಿದ್ದೇನೆ. ಸರಿ ಸರ್. ಆದ್ರೆ ಈಗ ಕಾಫಿದ್ದೊಂದು. ಹೌದೌದು, ಅದು ಕಾಫಿ ಗಿಡಕ್ಕೆ ನಾವು ಇಷ್ಟವರೆಗೆ ಕೊಡ್ಲಿಲ್ಲ ಅದನ್ನು. ಒಂದು ಕಡೆ ನಮ್ಮ ಸ್ನೇಹಿತರ ಮೂಡಿಗೆರೆ ಹತ್ರ ನಮ್ಮ ಸ್ನೇಹಿತರ ತೋಟಕ್ಕೆ ನಾನು ವಿಸಿಟ್ ಮಾಡಿದ್ದೆ. ಅಲ್ಲಿ ಅವರ ಅಡಿಕೆಗೆಲ್ಲ ಕೊಟ್ಟೆ. ಆಮೇಲೆ ಒಂದು ಕಾಫಿ ಗಿಡ ಇತ್ತು. ಆ ಕಾಫಿ ಗಿಡನ ಅವರು ಹೇಳಿದ್ರು, ಇದೊಂದು ಅಷ್ಟೊಂದು ಬರ್ಕತ್ತಿಲ್ಲ ಗಿಡ, ಇದು ಚೆನ್ನಾಗಿಲ್ಲ, ಇದು ಹೋಗುವ ಮಟ್ಟ ಇದೆ ಅಂತ. ನಾನು ಅದಕ್ಕೆ ಕೇಳಿದೆ, ನೋಡುವ ಒಂದು ಗಿಡಕ್ಕೆ ಹಾಕಿ ನೋಡುವ ಅಂತೇಳಿ ಒಂದು ಗಿಡಕ್ಕೆ ಹಾಕಿದೆ. ಅದಕ್ಕೆ ಒಂದು ಗಿಡಕ್ಕೆ ಹಾಕಿದೆ. ಅದು ಅದರ ಫಸಲು ನೋಡಿದ್ರೆ ನನಗೆ ಬಹಳ ಖುಷಿ ಆಗ್ತದೆ. ಬಂಪರ್ ಫಸಲು ಅದು. ಆದ್ರೆ ಕಾಫಿ ಬೆಳೆಗಾರರಿಗೆ ಒಂದು ಒಳ್ಳೆ ಖುಷಿ ಇದೆ. ಕಾಫಿ ಬೆಳೆಗಾರರು ಇನ್ನು ಮುಂದಕ್ಕೆ ಇದನ್ನ ಕಾಫಿಗೂ ಬಳಸಬಹುದು ಅಂತ ಹೇಳಿ ನಾನು ಆವಾಗಲೇ ಮನದಟ್ಟು ಮಾಡ್ಕೊಂಡೆ. ಇದು ಬೇರೆ ಬೇರೆ ಯಾವ್ದಾವ್ದೋ ಹಾಕುವುದಕ್ಕಿಂತ ಆರೋಗ್ಯವಂತವಾದ ಗಿಡ ಆಗಿ ನಿಮ್ಮ ಬೋರರ್ ಸಮಸ್ಯೆ ಇಲ್ಲಿರೋ ಈ ಬೋರರ್ ಅನ್ನ ತುಂಬಾ ಅಂದ್ರೆ ಒಂದು 90% ಕಂಟ್ರೋಲ್ ಮಾಡ್ತಿದೆ. ಬೋರರ್ ಅಂತೂ ಬರೋದೇ ಇಲ್ಲ. ಯಾಕೆಂದ್ರೆ ಅವ್ರು ನನಗೆ ಅದಕ್ಕೆ ಹಾಕುವಾಗ ಹೇಳಿದ್ರು, ಇದು ಬೋರರ್ ಗಿಡ, ಇದು ಬರದ ಇರ್ಲಿ, ಬೋರರ್ ಇರ್ಲಿ, ನೋಡುವ ಹಾಕಿ ನೋಡುವ ಅಂತೇಳಿ. ಅಂದ್ರೆ ಆ ಹುಳ ಏನಾದ್ರಲ್ಲಿ ಹುಳ ಉಂಟಾಗ್ತದೆ, ಆ ಬೋರರು ಆ ಹುಳನ ಅದು ಸಾಯಿಸಿ ಬಿಡ್ತದೆ. ಅದು ಅಷ್ಟು ಒಂದು ಶಕ್ತಿ ಇದೆ ಅಂತ ಹೇಳಿ ನನಗೆ ಗೊತ್ತಾಯ್ತು. ಇನ್ನು ನಮ್ಮ ಕಾಫಿ ಬೆಳೆಗಾರರಿಗೆ ನಾನು ಏನು ಹೇಳೋದು ಅಂದ್ರೆ, ನಾನು ಒಬ್ಬ ಕಾಫಿ ಬೆಳೆಗಾರನೇ, ನನಗೆ ಅದರ ಅನುಭವನೂ ಇದೆ. ನೀವು ಈ ಸ್ವದೇಶಿ ಗೊಬ್ಬರ ಇದನ್ನೇ ಬಳಸಿದ್ರೆ ಬಹಳ ಉತ್ತಮ. ನಾವು ಆಮೇಲೆ ನಮ್ದು ಇದೆಲ್ಲ ಇರ್ತದೆ, ನಂಬರ್ ಎಲ್ಲ ಇದೆ, ನಮ್ದು ನಂಬರ್ ಇದೆ, ನೀವು ಮಾತಾಡ್ಸ್ಕೋಬಹುದು ನಮ್ಮ ಹತ್ರ. ನಿಮ್ಗೆ ಅದು ಏನು ಇದು ಬೇಕು ನಾವು ಅದನ್ನ ಮಾಡಿಕೊಡ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಫೈನಲ್ ಏನ್ ಹೇಳ್ತೀರಾ ಸರ್ ನಿಮ್ಮ ಈ ರಿಸಲ್ಟ್ ಬಗ್ಗೆ, ಸ್ವದೇಶಿ ಗೊಬ್ಬರದ ರಿಸಲ್ಟ್? ಈಗ ತೋಟಕ್ಕೆ ಬರುವಾಗ ತುಂಬಾ ಖುಷಿ ಆಗ್ತದೆ. ಈ ಫಸಲು ಅದು ಹಿಂಗಾರ ಎಲ್ಲ ನೋಡುವಾಗ ಅದು ಮೊದಲೆಲ್ಲ ಒಣಗಿತ್ತು, ಎಲ್ಲ ಒಣಗಿದ ಹಾಗೆ ಇದು ತೋಟಕ್ಕೆ ಬರುವಾಗ ಬೇಜಾರಾಗ್ತಿತ್ತು. ಈಗ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಆಗ್ಲಿ ಸರ್. ರೈತರಿಗೆ ಏನು ಹೇಳ್ತೀರಾ ನೀವು? ರೈತರಿಗೆ ನನ್ನ ಮಾತಂತ ಹೇಳಿದ್ರೆ, ಸ್ವದೇಶಿ ಗೊಬ್ಬರವನ್ನೇ ಬಳಸಿ ಅಂತ ನಾ ಹೇಳೋದು. ಸೂಪರ್, ನನಗೆ ಅನುಭವ ಆಗಿದೆ. ಹೌದೌದು, ಅದೇ ಬೇಕು. ಓಕೆ ಸರ್, ಧನ್ಯವಾದ. ಓಕೆ.